ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಶ್ರೀ ಫೋನ್ ಸಂಪರ್ಕದಲ್ಲಿದ್ದಾರೆ. ದಿವ್ಯಶ್ರೀ, ಕತ್ತಲಾಗ್ತಾ ಇದ್ದಂಗೆ ಪಾಕಿಸ್ತಾನ ಮತ್ತೆ ಪದೇ ಪದೇ ದಾಳಿ ಮಾಡ್ತಾ ಇರುವಂತದ್ದು, ಎಲ್ಲಿಯ ತನಕ ಹೋಗುತ್ತೆ ಇದು ಅಂತ ಹೇಳಿ? ಹೇಮಕುಮಾರ್, ನೀವು ಹೇಳಿದಾಗೆ ಕತ್ತಲಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತೆ ತನ್ನ ಬಾಲವನ್ನ ಬಿಟ್ಟಿದೆ ಅಂತ ಹೇಳಿದ್ರೆ ತಪ್ಪಾಗುದಿಲ್ಲ. ಈ ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಗಡಿ ಭಾಗ ಇರ್ಬೋದು, ಇಲ್ಲೆಲ್ಲ ಡ್ರೋನ್ ದಾಳಿಯನ್ನ ಮುಂದುವರಿಸಿದೆ ಪಾಕಿಸ್ತಾನ. ನೋಡಿ, ನಿನ್ನೆ ದಾಳಿ ಆಯ್ತು. ದಾಳಿಯ ನಂತರದ ಸಂದರ್ಭದಲ್ಲಿ ಅದನ್ನ ಹಿಮ್ಮೆಟ್ಟಿಸುವಂತ ನಿಟ್ಟಿನಲ್ಲಿ ಸರಿಯಾದ ರೀತಿಯ ಪ್ರತಿರೋಧವನ್ನ ಭಾರತ ಸೇನೆ ಕೂಡ ಒಡ್ಡಿದೆ ಅಂದಾಗ ಇದಕ್ಕೆಲ್ಲವೂ ಕೂಡ ಇಲ್ಲೇ ಸ್ಟಾಪ್ ಆಯ್ತು ಅಂತ ಅನ್ಕೊಂಡ್ರೆ, ಇವತ್ತು ನೋಡಿ 6:45, 7 ಗಂಟೆ ಆಗ್ತಾ ಇದ್ದಂತೆ ಸೂರ್ಯಾಸ್ತ ಆಯ್ತು. ಆ ಚಂದಿರನ ಆಗಮನ ಆಗ್ತಿದ್ದಂಗೆ ಪಾಕಿಸ್ತಾನ ಯಾವ ರೀತಿ ದಾಳಿಯನ್ನ ನಡೆಸಬಹುದಪ್ಪ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳಿತ್ತು. ಎಸ್, ಆ ಒಂದು ಕುತೂಹಲದ ಪ್ರಶ್ನೆಗೆ ಉತ್ತರ ಅಂತೂ ಕತ್ತಲಾಗ್ತಾ ಇದ್ದಂತೆ ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿಬಿಟ್ಟಿದೆ. ಜಮ್ಮು ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಗಡಿ ಭಾಗದಲ್ಲಿ ಡ್ರೋನ್ ದಾಳಿಯಾಗಿದೆ. ಬೆಳಗ್ಗೆಯಿಂದ ಯಾವುದೇ ರೀತಿಯ ಅಟ್ಯಾಕ್ಸ್ ಆಗಿರ್ಲಿಲ್ಲ, ಯಾವುದೇ ರೀತಿಯ ಮೂವ್ಮೆಂಟ್ಸ್ ಆಗಿರ್ಲಿಲ್ಲ. ಬಟ್ ಪಾಕ್ ಆಗಾಗ ಬಾರ್ಡರ್ ನಲ್ಲಿ ಶೆಲ್ ಮತ್ತು ಗುಂಡಿನ ದಾಳಿಯನ್ನ ನಡೆಸ್ತಾ ಇತ್ತಷ್ಟೇ. ಆದ್ರೆ ಈಗ ಗಡಿಭಾಗ ಕಾಶ್ಮೀರ, ರಾಜಸ್ಥಾನ, ಪಂಜಾಬ್ ಭಾಗದಲ್ಲಿ ಈಗ ಡ್ರೋನ್ ದಾಳಿಯನ್ನ ಕೂಡ ಮುಂದುವರಿಸಿದೆ. ಹಂಗಂತ ಭಾರತ ಕೂಡ ಸುಮ್ನೆ ಕೂತಿಲ್ಲ ಹೇಮಕುಮಾರ್, ನಾವ್ ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸಾಯಂಕಾಲದ ಸುಮಾರಿಗೆ ಸುದ್ದಿಗೋಷ್ಠಿಯನ್ನ ನಡೆಸಿದಂತಹ ವಿಕ್ರಮ್ ಮಿಶ್ರಿ, ಸೋಫಿಯಾ ಖುರೇಶಿ ಹಾಗೇನೆ ವ್ಯೋಮಿಕಾ ಸಿಂಗ್ ಬಹಳ ಸ್ಪಷ್ಟವಾಗಿ ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. ಯಾವ ರೀತಿ ಭಾರತ ಪಾಕ್ ಸೇನೆಯ ಮೂಮೆಂಟ್ಸ್ ಅನ್ನ ಡ್ರಾಪ್ ಮಾಡ್ತು, ಯಾವ ರೀತಿ ಪ್ರತಿರೋಧವನ್ನ ಒಡ್ಡಿತು ಮತ್ತು ಪ್ರತಿದಾಳಿಯನ್ನ ಮಾಡ್ತು ಅಂತ ಹೇಳಿ. ಅಂತಹದ್ದೇ ಪ್ರಯತ್ನ ಇವತ್ತು ಕೂಡ ಮುಂದುವರೆದಿರುವಂತದ್ದು. ಪಾಕಿಸ್ತಾನ ಮತ್ತೆ ಡ್ರೋನ್ ದಾಳಿಗೆ ಯತ್ನಿಸಿದೆ, ಆದ್ರೆ ಅದನ್ನ ಹಿಮ್ಮೆಟ್ಟಿಸುವಲ್ಲಿ ಭಾರತ ಸೇನೆ ಕೂಡ ಯಶಸ್ವಿಯಾಗ್ತಿದೆ. ಇವತ್ತು ಭಾರತದ ಕೈಯಲ್ಲಿರುವಂತದ್ದು ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು, ದೊಡ್ಡ ದೊಡ್ಡ ಟೆಕ್ನಾಲಜಿಗಳು, ಆ ತಂತ್ರಜ್ಞಾನವನ್ನ ಸದುಪಯೋಗವನ್ನ ಪಡಿಸ್ಕೊಳ್ತಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಬೆಳಗ್ಗೆಯಿಂದ ವಿಶೇಷವಾಗಿ ಹಲವು ಮಾಧ್ಯಮಗಳಿರ್ಬೋದು ಅಥವಾ ಭಾರತ ಜನ ಇರ್ಬೋದು, ಭಾರತದ ಸೇನೆ ಹೆಮ್ಮೆ ಪಡ್ತಿರುವ ಒಂದು ವಿಷಯ S-400. ರಿಯಲಿ ಇಟ್ ಈಸ್ ಎಕ್ಸಲೆಂಟ್. ಯಾಕಂತ ಹೇಳಿದ್ರೆ 300-400 ಕಿಲೋಮೀಟರ್ ವರೆಗೂ ಕೂಡ ಯಾವುದೇ ಶತ್ರು ರಾಷ್ಟ್ರದ ಡ್ರೋನ್ ಆಗ್ಲಿ, ಮಿಸೈಲ್ಗಳು ಬಂದ ಸಂದರ್ಭದಲ್ಲಿ ಅವುಗಳನ್ನ ಅಲ್ಲೇ ನಿಷ್ಕ್ರಿಯ ಮಾಡುವಲ್ಲಿ S-400 ಎಕ್ಸಲೆಂಟ್ ಜಾಬ್ ಅನ್ನ ನಿರ್ವಹಿಸಿದೆ. ಯಾಕಂದ್ರೆ ಲೇಸರ್ ಕೆಲವೊಂದು ಟೆಕ್ನಿಕ್ ಅನ್ನ ಬಳಸಿ ಬರ್ತಿರುವಂತಹ ಮಿಸೈಲ್ ತನ್ನ ವ್ಯಾಪ್ತಿಯಲ್ಲಿ ಎಲ್ಲೂ ಕೂಡ ತಪ್ಪಿಸಿಕೊಂಡು ಹೋಗದ ಹಾಗೆ ಹುಡುಕಿ ಹೊಡೆಯುವಂತ ಪ್ರಯತ್ನವನ್ನ S-400 ಮಾಡುತ್ತೆ. ಅದನ್ನ ಇವತ್ತು ಕೂಡ ಮುಂದುವರೆಸಿರುವಂತದ್ದು. ಸೊ ನಾಳೆ ವಿಶೇಷವಾಗಿ ವಿಕ್ರಮ್ ಮಿಶ್ರಿ ಇರ್ಬೋದು, ಸೋಫಿಯಾ ಖುರೇಶಿ ಹಾಗೇನೆ ವ್ಯೋಮಿಕಾ ಸಿಂಗ್ ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ ಅನ್ನುವಂತಹ ಒಂದು ಕುತೂಹಲ ಖಂಡಿತವಾಗ್ಲೂ ಇದ್ದೇ ಇದೆ. ಇದನ್ನ ಹೊರತುಪಡಿಸಿ ಪಾಕ್ ನಡೆಸಿದಂತ ಡ್ರೋನ್ ದಾಳಿಗೆ ಭಾರತ ವಾಯುಸೇನೆಯಲ್ಲಿ ಅಂದ್ರೆ ಆಕಾಶದಲ್ಲಿ ಸರಿಯಾದಂತಹ ಉತ್ತರವನ್ನೇ ಕೊಡ್ತಾ ಇದೆ. ನೋಡಿ, ಜಮ್ಮು ಕಾಶ್ಮೀರದ ಆವಂತಿಪುರದಲ್ಲೂ ಕೂಡ ಡ್ರೋನ್ ದಾಳಿಯನ್ನ ನಡೆಸಿರುವಂತದ್ದು. ಆವಂತಿಪುರದ ಏರ್ ಬೇಸ್ ಅನ್ನ ಗುರಿಯಾಗಿಸಿಕೊಂಡಿದೆ. ನೋಡಿ, ನಿನ್ನೆ ದಾಳಿಯಾದ ಸಂದರ್ಭದಲ್ಲಿ ಪ್ರಮುಖವಾಗಿ 15 ನಗರಗಳನ್ನ ಗುರಿಯಾಗಿಸಿಕೊಂಡಿತ್ತು. ಆವಂತಿಪುರದಲ್ಲಿ ಡ್ರೋನ್ ದಾಳಿಯನ್ನ ನಡೆಸಿದೆ. ಅದನ್ನ ಸದ್ಯ ಧ್ವಂಸ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಬೆಳಗ್ಗಿನಿಂದ ಸರಣಿ ಸಭೆಗಳಾಯ್ತು ಹೇಮಕುಮಾರ್, ನಾವ್ ಅದನ್ನ ಗಮನಿಸಬೇಕು. ನಿನ್ನೆವರೆಗೂ ಮೂವ್ಮೆಂಟ್ಸ್ ಹೆಂಗಿತ್ತು ಅಂತ ಹೇಳಿದ್ರೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ದೇಶದ ಸರ್ಕಾರದ ಕಾರ್ಯದರ್ಶಿಗಳ ಜೊತೆ ಸಭೆಯನ್ನ ನಡೆಸಿದ ಸಂದರ್ಭದಲ್ಲಿ ಮೊದಲನೇದಾಗಿ ದೇಶದ ನಾಗರಿಕರ ರಕ್ಷಣೆಯ ಕಾರ್ಯವಿಧಾನ, ಎರಡನೇದಾಗಿ ನಕಲಿ ಸುದ್ದಿಗಳು, ಮೂರನೇದಾಗಿ ಮೂಲಸೌಕರ್ಯಗಳ ಬಗ್ಗೆ ಮಾತಾಡಿದ್ರು. ರಾಜನಾಥ್ ಸಿಂಗ್ ಸರ್ವಪಕ್ಷಗಳ ಸಭೆಗಳನ್ನ ನಡೆಸಿ ಸಹಮತವನ್ನ ಕೋರಿದ್ರು. ಯಾವ ರೀತಿ ದಾಳಿಗಳಾಗ್ತಿದ್ದಾವೆ, ಭಾರತೀಯ ಸೇನೆ ಎಷ್ಟರ ಮಟ್ಟಿಗೆ ಸಶಕ್ತವಾಗಿದೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ರು. ಆದ್ರೆ ಇದ್ರ ಜೊತೆಗೆ ನೀವು ಗಮನಿಸಬೇಕು, ಮತ್ತೊಂದು ಮೂಮೆಂಟ್ ಆಯ್ತು. ಆರೋಗ್ಯ ಇಲಾಖೆ ಕೂಡ ಇವತ್ತು ಆ ಸರಣಿ ಸಭೆಗಳಲ್ಲಿ ಪ್ರಮುಖವಾದಂತಹ ಪಾತ್ರವನ್ನ ವಹಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ದೇಶದ ನಾಗರಿಕರ ರಕ್ಷಣೆ ಕೇಂದ್ರ ಸರ್ಕಾರದ ಹೊಣೆ ಆಗಿರೋದ್ರಿಂದಾಗಿ ಎನಿ ಮೂಮೆಂಟ್ ಯಾವುದೇ ರೀತಿಯ ಹಿಟ್ಟಾಯ್ತು ಅನ್ನೋದಾದ್ರೆ, ವ್ಯತ್ಯಾಸಗಳಾಯ್ತು ಅಂದ ಸಂದರ್ಭದಲ್ಲಿ ದೇಶದ ನಾಗರಿಕರ ರಕ್ಷಣೆಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತ ನಿಟ್ಟಿನಲ್ಲಿ ಎಲ್ಲಾ ಕ್ರಮಕ್ಕೂ ಕೂಡ ಮುಂದಾಗಲಾಗಿದೆ. ಇದರ ಜೊತೆಗೆ ಇನ್ನೊಂದು ಬ್ಲಾಕ್ಔಟ್ ಬಗ್ಗೆ ನಾನು ಹೇಳಲೇಬೇಕು. ಜಮ್ಮುವಿನಲ್ಲಿ ಮಿಸೈಲ್ ಅಟ್ಯಾಕ್ಗೆ ಪಾಕಿಸ್ತಾನ ಯತ್ನಿಸ್ತಾ ಇದೆ. ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಪಾಕ್ ಮಿಸೈಲ್ ಅನ್ನ ಹೊಡೆದುರುಳಿಸಿದೆ. ನೆನೆಯಂತೆ ರಾಜಸ್ಥಾನದ ಜೈಸಲ್ಮೇರ್ ಮೇಲೂ ಕೂಡ ಪಾಕಿಸ್ತಾನ ದಾಳಿಗೆ ಯತ್ನಿಸಿತು ಅನ್ನುವಂತಹ ವರದಿಯಾಗಿದೆ. ಹಾಗಾಗಿ ರಾಜಸ್ಥಾನದ ಜೈಸಲ್ಮೇರ್ ಇರ್ಬೋದು, ಜಮ್ಮುವಿನ ಪಠಾನ್ಕೋಟ್ ಇರ್ಬೋದು, ಪಂಜಾಬ್ನ ಫಿರೋಜ್ಪುರದಲ್ಲಿ ಬ್ಲಾಕ್ಔಟ್ ಅಂತ ಹೇಳಿ ಘೋಷಣೆಯಾಗಿದೆ. ಬೆಳಗ್ಗೆದ್ದು ಇನ್ನೊಂದು ಮೂಮೆಂಟ್ ಅನ್ನ ನಾನು ಲೆಟ್ ಮಿ ಎಕ್ಸ್ಪ್ಲೇನ್. ಚಂಡೀಗಢ್ನಲ್ಲೂ ಕೂಡ ಬೆಳಗ್ಗೆ ಸ್ವಲ್ಪ ಸೈರನ್ ಆಯ್ತು. ಆ ಸಂದರ್ಭದಲ್ಲಿ ಬೆಳಗ್ಗೆ ಕೂಡ ಕ್ಷಿಪಣಿ ದಾಳಿ ಆಗಬಹುದಾ ಅನ್ನುವಂತ ಪ್ರಶ್ನೆ ಇತ್ತು. ಅಂತಹ ಮೂಮೆಂಟ್ ಏನು ಆಗ್ಲಿಲ್ಲ. ಬಟ್ ಈಗ ರಾತ್ರಿ ಆಗ್ತಾ ಇದ್ದಂತೆ ಮತ್ತೆ ತನ್ನ ಬಾಲವನ್ನ ಪಾಕಿಸ್ತಾನ ಬಿಚ್ಚಿದೆ.
ಇದೆಲ್ಲದ್ರ ಜೊತೆಗೆ ನೋಡಿ, ಜಮ್ಮುವಿನಲ್ಲಿ ರೈಲು ಸಂಚಾರ ಸ್ಥಗಿತ ಮಾಡಲಾಗಿದೆ. ಅಂದ್ರೆ ಪ್ರಿಕಾಷನರಿ ಮೆಷರ್ಸ್. ಈ ಸಂದರ್ಭದಲ್ಲಿ ಜನಸಾಮಾನ್ಯರು ಕೂಡ ಹೇಮಕುಮಾರ್ ಯಾವುದೇ ರೀತಿಯ ಭದ್ರತಾ ದೃಷ್ಟಿಯಿಂದ ಕ್ರಮಗಳನ್ನ ತೆಗೆದುಕೊಂಡ್ರೆ ಅದನ್ನ ಪ್ರೋತ್ಸಾಹಿಸಬೇಕಾಗುತ್ತೆ ಅಥವಾ ಅದಕ್ಕೆ ಸರಿಯಾದ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನ ಕೊಡಬೇಕಾಗತ್ತೆ. ಮತ್ತು ಸೈರನ್ ಆದ ಸಂದರ್ಭದಲ್ಲಿ ಯಾವ ರೀತಿ ಬಿಹೇವ್ ಮಾಡ್ಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಈಗಾಗಲೇ ಸೂಚನೆಗಳನ್ನ ಕೊಟ್ಟಿದೆ. ಅದನ್ನ ಪ್ರತಿಯೊಬ್ರು ಕೂಡ ಫಾಲೋ ಮಾಡ್ಬೇಕಾಗತ್ತೆ ಹೇಮಕುಮಾರ್. ಸದ್ಯ ರೈಟ್ ನಾವ್ ಏನಾಗ್ತಿದೆ ಅಂತ ನೋಡೋದಾದ್ರೆ, ಪಾಕಿಸ್ತಾನ ತನ್ನ ಉಪಟಳ ಅಥವಾ ಕಿತಾಪತಿಯನ್ನ ಮುಂದುವರಿಸ್ತಾನೆ ಇದೆ. ನೋಡಿ, ಒಂದು ಏಮ್ ಅನ್ನೋದಿರ್ಬೇಕಾಗತ್ತೆ ಅಥವಾ ಒಂದು ಆಬ್ಜೆಕ್ಟ್ ಅನ್ನೋದಿರ್ಬೇಕಾಗತ್ತೆ. ಪಹಲ್ಗಾಮ್ ಉಗ್ರರ ದಾಳಿ ಆಯ್ತು, ಆ ಉಗ್ರರ ಅಡಗುತಾಣಗಳನ್ನ ಹೊಡೆದುರುಳಿಸುವಂತ ನಿಟ್ಟಿನಲ್ಲಿಯೇ ಭಾರತದ ಸೇನೆ ಪ್ರಮುಖವಾಗಿ 9 ಜಾಗಗಳನ್ನ ಹಿಮ್ಮೆಟ್ಟಿಸ್ತು ಅಥವಾ ದಾಳಿ ಮಾಡ್ತು ಅನ್ನುವಂತ ಒಂದು ಸರಿಯಾದಂತಹ ರೀಸನ್ ಇತ್ತು. ಬಟ್ ಪಾಕ್ಗೆ ಕೊಡುವಂತ ಅಂತ ಯಾವುದೇ ರೀಸನ್ಗಳಿಲ್ಲ. ಅಂದ್ರೆ ಒಂದು ಜವಾಬ್ದಾರಿಯುತ ರಾಷ್ಟ್ರ ಕೊಡುವಂತ ಯಾವುದೇ ರೀಸನ್ ಅನ್ನ ಇಟ್ಟುಕೊಳ್ಳದೆ ಈ ರೀತಿ ದಾಳಿ ಮಾಡ್ತಿದೆ ಅಂದ್ರೆ ವಿಶ್ವ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕ್ ಯಾವ ರೀತಿ ತನ್ನನ್ನು ತಾನು ಗುರುತಿಸ್ಕೊಂಡಿದೆ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಹೇಮಕುಮಾರ್. ಪೆಹಲ್ಗಾಮ್ ಘಟನೆ ಆದ ನಂತರ ಸುಮಾರು 25ರಿಂದ 30 ಬಾರಿ ಸಭೆ ಆಗಿದೆ. ಈ ಎಲ್ಲ ಸಭೆಗಳನ್ನ ನೋಡ್ತಾ ಇದ್ರೆ ದೊಡ್ಡ ಮಟ್ಟದಲ್ಲಿ ಟಾರ್ಗೆಟ್ ಮಾಡಿದ್ಯಾ ಭಾರತ ಅಂತೇಳಿ? ಡೆಫಿನೆಟ್ಲಿ ಅದನ್ನ ನಾನು ಅಲ್ಲಗೆಳೆಯೋದಕ್ಕಾಗೋದಿಲ್ಲ. ಭಾರತ ಟಾರ್ಗೆಟ್ ಮಾಡಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಹೇಮಕುಮಾರ್ ನಾನು ಇಲ್ಲಿ ಹೇಳ್ತಾ ಇದ್ದೀನಿ, ಪಾಕಿಸ್ತಾನ ರೀಸನ್ ಇಲ್ಲದ ರೀಸನ್ ಇಟ್ಕೊಂಡು ಟಾರ್ಗೆಟ್ ಮಾಡುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ನಾನು ಒಂದು ಡಿಫರೆನ್ಸ್ ಅನ್ನ ಇವತ್ತು ಹೇಳಲೇಬೇಕು. ಪ್ರತಿ ದಾಳಿ ಮತ್ತು ಪ್ರತಿರೋಧ, ಈ ಹೇರ್ ಲೈನ್ ಡಿಫರೆನ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ ಹೇಮಕುಮಾರ್. ಪ್ರತಿರೋಧ ಮತ್ತು ಪ್ರತಿದಾಳಿಗೆ ಬಹಳ ದೊಡ್ಡ ವ್ಯತ್ಯಾಸ ಇದೆ. ಯಾಕಂದ್ರೆ ಇವತ್ತಿನವರೆಗೂ ಕೂಡ 1947ರಿಂದ ಇವತ್ತಿನವರೆಗೂ ಕೂಡ ಭಾರತ ನಾನ್ ಅಲೈನ್ ಮೂವ್ಮೆಂಟ್. ಇತರ ರಾಷ್ಟ್ರಗಳು ತಗೊಳ್ಳಿ, ಯಾವುದೇ ರಾಷ್ಟ್ರಗಳು ದೊಡ್ಡ ದೊಡ್ಡ ಯುದ್ಧಗಳನ್ನ ಮಾಡ್ತಿದ್ದಾಗ ಭಾರತ ಒಂದೇ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡುತ್ತೆ, ಅದು ಶಾಂತಿ. ಯಾವತ್ತೂ ಕೂಡ ಇತಿಹಾಸದಲ್ಲಿ ಕಾಲು ಕೆರ್ಕೊಂಡು ಜಗಳ ಹೋದ ಒಂದೇ ಒಂದು ಉದಾಹರಣೆ ಇಲ್ಲ. ಆದ್ರೆ ಪ್ರತಿ ಬಾರಿ ಕೂಡ ಕಾಲ್ ಕೆರೆದುಕೊಂಡು ಈ ರೀತಿ ಸಮಸ್ಯೆಗಳನ್ನು ಉಂಟು ಮಾಡೋದು ಇದೇ ಪಾಕಿಸ್ತಾನ. ಅದಕ್ಕೆ ಅದನ್ನ ಪಾಪಿ ಪಾಕಿಸ್ತಾನ ಉಲ್ಲೇಖ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗಾಗಿ ಸರಣಿ ಸಭೆಗಳನ್ನ ನಡೆಸ್ತಾ ಇರುವ ಉದ್ದೇಶ ಏನು ಅಂದ್ರೆ, ಇಂಥ ಒಂದು ದಾಳಿಗಳಾಗ್ತಿದ್ದ ಸಂದರ್ಭದಲ್ಲಿ ಅದನ್ನ ಯಾವ ರೀತಿ ಪ್ರತಿರೋಧ ಮಾಡಬೇಕು ಅಂತ. ನೋಡಿ, ನಿರಂತರವಾಗಿ ದಾಳಿ ಆಗ್ತಾ ಇದೆ, ಆ ದಾಳಿಗೆ ಪ್ರತಿರೋಧವನ್ನ ಒಡ್ತಾ ಇದೆಯೇ ಹೊರತು ಪ್ರತಿ ದಾಳಿಯನ್ನ ಮಾಡ್ತಾ ಇಲ್ಲ ಭಾರತ. ನಾವ್ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ಇದು ಪಾಕಿಸ್ತಾನದ ಧೋರಣೆ ಮುಂದುವರಿಯುತ್ತೆ ಅನ್ನೋದೇ ಆದ್ರೆ, ಇದು ನಾಳೆಗೂ ಕಂಟಿನ್ಯೂ ಆಯ್ತು ಅನ್ನೋದಾದ್ರೆ ಭಾರತೀಯ ಸೇನೆ ಸರ್ವಸನ್ನದ್ಧವಾಗಿದೆ ಹೇಮಕುಮಾರ್. ಯಾವುದನ್ನು ಕೂಡ ಬಿಡೋದಿಲ್ಲ. ಈಗ ಭಾರತದಾದ್ಯಂತ ಪಹಲ್ಗಾಮ್ ದಾಳಿ ಆದ್ಮೇಲೆ ಒಂದು ಮಾತನ್ನ ಜನಸಾಮಾನ್ಯರು ಹೇಳ್ತಾ ಇದ್ರು, ಏನು ಅಂತ ಹೇಳಿದ್ರೆ, ಬೆಳಗಾಗೋದ್ರೊಳಗೆ ಪಾಕಿಸ್ತಾನ ಇರಬಾರ್ದು ಅಂತ ಹೇಳ್ತಾ ಇದ್ರು. ಅದನ್ನ ಮಾಡೇ ತೀರತ್ತೆ ಅಂತ ನಿರ್ಧಾರವನ್ನ ತೆಗೆದುಕೊಳ್ಳೋದ್ರಲ್ಲಿ ಆಶ್ಚರ್ಯವೇ ಇಲ್ಲ. ಬಟ್ ಈಗ ಸರಣಿ ಸಭೆಗಳು ಯಾವ್ಯಾವ ಕಾರಣಕ್ಕೆ ಆಗ್ತಿದೆ ಅಂತ ಹೇಳಿದ್ರೆ, ಜನಸಾಮಾನ್ಯರ ಹಿತದೃಷ್ಟಿಯಿಂದ, ನಾಗರಿಕರ ರಕ್ಷಣೆಯ ದೃಷ್ಟಿಯಿಂದ, ನಾಗರಿಕರಿಗೆ ಬೇಕಾಗುವಂತಹ ಮೂಲ ಸೌಕರ್ಯಗಳನ್ನ ಒದಗಿಸುವಂತ ನಿಟ್ಟಿಯಿಂದ, ಜೊತೆಗೆ ಈಗ ನಕಲಿ ಸುದ್ದಿಗಳು, ನಾನು ಸಾಮಾಜಿಕ ಜಾಲತಾಣಗಳ ಬಗ್ಗೆ ಹೇಳಲೇಬೇಕು ಹೇಮಕುಮಾರ್. ಇವತ್ತು ಯಾವ್ದ್ಯಾವ್ದೋ ಕೆಲವೊಂದು ಯುದ್ಧದ ವಿಡಿಯೋಗಳನ್ನ ಹರಿಬಿಟ್ಟು ಮಾನಸಿಕವಾಗಿ ಕುಗ್ಗಿಸುವಂತಹ ಪ್ರಯತ್ನಗಳಾಗ್ತಾ ಇದೆ. ಇವತ್ತು ಜಿ ನ್ಯೂಸ್ ಅನ್ನ ಪಾಕಿಸ್ತಾನ ಯಾವ ರೀತಿ ಪರಿಗಣಿಸಿದೆ ಅನ್ನೋದನ್ನ ನೀವು ಅಬ್ಸರ್ವ್ ಮಾಡಿದಿರಿ. ಇಂಥ ಒಂದು ಸಿಚುವೇಶನ್ ಇದ್ದಾಗ ಇವುಗಳ ನಿಟ್ಟಿನಲ್ಲೂ ಕೂಡ, ಅಂದ್ರೆ ಈ ಪ್ರಮುಖ ವಿಚಾರ ನಾನೇನು ಉಲ್ಲೇಖ ಮಾಡಿದೆ ಅದರ ಬಗ್ಗೆ ಕೂಡ ಇವತ್ತು ಡಿಸ್ಕಷನ್ ಆಗಿರುವಂತದ್ದು. ನಾನಾಗ್ಲೇ ಉಲ್ಲೇಖ ಮಾಡಿದೆ, ಆರೋಗ್ಯ ಇಲಾಖೆ ಅಂದ್ರೆ ಭಾರತದಾದ್ಯಂತ ಏನಾದ್ರೂ ಸಂದಿಗ್ಧ ಸನ್ನಿವೇಶ ಬಂತು ಅಂತ ಸಂದರ್ಭದಲ್ಲಿ ಅಗತ್ಯ ವಸ್ತುಗಳ ಪೂರೈಕೆ ಇರ್ಬೋದು, ಜನಸಾಮಾನ್ಯರ ಆರೋಗ್ಯ ದೃಷ್ಟಿಯಿಂದ ಮೆಡಿಸಿನ್ ಸಪ್ಲೈಸ್ ಇರ್ಬೋದು, ಅದ್ಯಾವುದು ಕೂಡ ವ್ಯತ್ಯಾಸ ಆಗಬಾರ್ದು. ಆ ನಿಟ್ಟಿನಲ್ಲಿ ಸಭೆಗಳಾಗ್ತಾ ಇದೆ. ಇನ್ನು ಸೇನಾ ಅಧಿಕಾರಿಗಳ ಜೊತೆ ರಾಜನಾಥ್ ಸಿಂಗ್ ಸಭೆ ಮಾಡ್ತಿದ್ದಾರೆ ಅನ್ನೋದೇ ಆದ್ರೆ ಅದರ ಉದ್ದೇಶ ಇಷ್ಟೇ, ಪಾಕಿಸ್ತಾನ ಎಷ್ಟರ ಮಟ್ಟಿಗೆ ಹಂತ ಹಂತವಾಗಿ ಈ ರೀತಿಯ ದಾಳಿಯನ್ನ ಮಾಡ್ಕೊಳ್ತಾ ಅದರ ಸಾಮರ್ಥ್ಯವನ್ನು ಕಳೆದುಕೊಳ್ತಿದೆ ಮತ್ತು ನಾವೆಷ್ಟು ಸಶಕ್ತರಾಗಬೇಕು ಅಂತ ಒಂದ್ ಅರ್ಥ ಮಾಡ್ಕೋಬೇಕು. ಡೇ ಬೈ ಡೇ ಈ ಡೆವಲಪ್ಮೆಂಟ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಶಸ್ತ್ರಾಸ್ತ್ರಗಳು ಖರ್ಚಾಗ್ತಿದ್ದಾವೆ ಅಂತ ಅರ್ಥ, ಶಸ್ತ್ರಾಸ್ತ್ರಗಳ ಬಳಕೆ ಆಗ್ತಿದ್ದಾವೆ ಅಂತ ಅರ್ಥ. ಅದು ಆರ್ಥಿಕವಾಗಿ ಬಹುದೊಡ್ಡ ಹೊಡೆತವನ್ನ ಕೊಡುವಂತ ಸಾಧ್ಯತೆಗಳಿರತ್ತೆ. ಅದು ಭಾರತಕ್ಕೂ ಆಗಿರ್ಬೋದು, ಪಾಕಿಸ್ತಾನಕ್ಕೂ ಆಗಿರ್ಬೋದು. ಆ ನಿಟ್ಟಿನಲ್ಲೇ ಕೆಲವೊಂದು ರಾಷ್ಟ್ರಗಳು ಶಾಂತಿ ಸ್ಥಾಪನೆಯ ನಿಟ್ಟಿನಲ್ಲಿ ಕೆಲವೊಂದು ಸಂದೇಶಗಳನ್ನ ರವಾನೆ ಮಾಡ್ತಿದ್ದಾವೆ. ಬಟ್ ಅದನ್ನ ಕೇಳುವಂತ ಸ್ಥಿತಿಯಲ್ಲಿ ಭಾರತವೂ ಈಗಿಲ್ಲ, ಪಾಕಿಸ್ತಾನವೂ ಇಲ್ಲ. ಬಟ್ ಜಟ್ಟಿ ಕೆಳಗ್ ಬಿದ್ರು ಕೂಡ ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಆ ರೀತಿಯ ಒಂದು ಸಿಚುವೇಶನ್ ಅನ್ನ ಪಾಕಿಸ್ತಾನ ಎದುರಿಸ್ತಾ ಇದೆ. ಇವತ್ತು ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಪಾಕಿಸ್ತಾನ ಅದೆಂತದ್ದೇ ಸಿಚುವೇಶನ್ ಕೂಡ ದಾಳಿ ಮಾಡ್ತೀವಿ, ಭಾರತವನ್ನ ಇನ್ನಿಲ್ಲ ಅಂತ ಆಗಿಸ್ತೀವಿ ಅನ್ನುವಂತಹ ವಿಚಾರವನ್ನೇ ಪ್ರಸ್ತಾಪ ಮಾಡ್ತಾ ಇದೆ. ಬಟ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇತರ ದೇಶಗಳು ಭಾರತವನ್ನ ಗಮನಿಸ್ತಾ ಇದ್ದಾರೆ, ಭಾರತದ ಧೋರಣೆಯನ್ನ ಗಮನಿಸ್ತಾ ಇದ್ದಾರೆ. ಇವತ್ತು UK ಇರ್ಬೋದು, US ಇರ್ಬೋದು, ಅಥವಾ ಯಾವುದೇ ಇಸ್ರೇಲ್ ಅಂತ ರಾಷ್ಟ್ರಗಳಿರ್ಬೋದು ಭಾರತದ ಬೆಂಬಲಕ್ಕೆ ನಿಂತಿದ್ದಾವೆ ಅನ್ನೋದೇ ಭಾರತದ ಹೆಮ್ಮೆ ಹೇಮಕುಮಾರ್.
ಥ್ಯಾಂಕ್ ಯು ದಿವ್ಯಶ್ರೀ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.